ಮದುವೆ ಸೆಟ್ ಆಗುತ್ತೆ. ಅವರು 9 ವಾರ ಹೇಳಿದ್ರು, ನನ್ನ ಮಗನಿಗೆ 5ನೇ ವಾರಕ್ಕೇನೆ ಸೆಟ್ ಆಯಿತು. 7ನೇ ಪ್ರದೋಷ ನಾವು ಬಂದಿರೋದು, 2 ಪ್ರದೋಷ ಐತೆ. ಈ ಸನ್ನಿಧಿಗೆ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ನಾಡಿ ಭವಿಷ್ಯ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ ಸ್ವಾಮೀಜಿ. ತುಂಬ ಏನಿದೆ ಕ್ಲಿಯರ್ ಕಟ್ ಆಗಿ ತಿಳಿಸಿ ಹೇಳ್ತಾರೆ. ಐತಿಹಾಸಿಕ ಸುಪ್ರಸಿದ್ಧ ಪುರಾಣ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. 2ನೇ ವಾರಕ್ಕೆ ನಮ್ಗೆ ಅದು ಸಂಬಂಧಗಳು ಬಂತು. ನಾವು ಅಲ್ಲಿ ನೋಡ್ಲಿಕ್ಕೆ ಹತ್ತಿದ್ವಲ್ಲ, ಅದು ಸಂಬಂಧ ಗಟ್ಟಿನೇ ಆಗಿಬಿಡ್ತು ನಮ್ಗೆ. 2ನೇ ಇದಕ್ಕೇ ಗಟ್ಟಿ ಆಗಿಬಿಡ್ತು ನಮ್ಗೆ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಲಾಸ್ಟು 1 ಮಂತ್ ಬಿಫೋರ್ ಬಂದಿದ್ದೀವಿ ಇಲ್ಲಿಗೆ. ಬರೀ ನೋಡ್ಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡಿದ್ವಿ. ನಾವೊಂದು ಕೋರಿಕೆ ಇದು ಮಾಡ್ಕೊಂಡಿದ್ವಿ, ಇದು ಮಾಡಬೇಕಂತ. ಆಮೇಲೆ ನಮಗೆ ಕರೆಕ್ಟು 1 ತಿಂಗಳಿಗೆ ನಾನು ಏನು ಅಂದ್ಕೊಂಡಿದ್ರು ಅದು ಸಕ್ಸಸ್ ಆಗಿದೆ ಸರ್. ಆ್ಯಕ್ಚುಲಿ ಒಂದು ಮಾರ್ಕೆಟಿಂಗ್ನಲ್ಲಿ ನಾವು ಡೈರೆಕ್ಟರ್ ಆಗಬೇಕಂತ ಯೋಚನೆ ಮಾಡಿದ್ವಿ. ಕರೆಕ್ಟು 1 ತಿಂಗಳು 2 ದಿವಸಕ್ಕೆಲ್ಲ ನಾವೇನು ಗೋಲ್ ಮಾಡ್ಕೊಂಡಿದ್ದು ಅದು ರೀಚ್ ಆಗಿದೆ. ಅದಕ್ಕೆ ಇವಾಗ ಫಸ್ಟ್ ತೀರ್ಥಯಾತ್ರೆಗೆ ಇವಾಗ ಬಂದಿದ್ವಿ. ಇವಾಗ ಒಂದು ಕೇಳ್ಕೊಂಡಿದ್ವಿ, ಪವರ್ಫುಲ್, ತುಂಬ ಪವರ್ಫುಲ್ ಸರ್. ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ವಿ, ಬಟ್ ಇಲ್ಲಿ ಪರ್ಫೆಕ್ಟಾಗಿ ನಮ್ಗೆ ಗೊತ್ತಾಗಿರೋದು ಒಳ್ಳೆ ಪವರ್ಫುಲ್ಲು ಗಾಡ್ಸ್. ಹೌದು ಸರ್, 100% ಸರ್ ಆಗಿರೋದು ಹೇಳ್ತೇವೆ. 100% ಇದು ಸೆಕೆಂಡ್ ಈ ಟೆಂಪಲ್ಗೆ ದರ್ಶನಕ್ಕೆ ಬಂದಿರೋದು, ಬಟ್ ವಂಡರ್ಫುಲ್ ರಿಸಲ್ಟ್ ಇದೆ ಸರ್. 2ನೇ ಬಾರಿ ಇನ್ನೊಂದು ಬೇಡಿಕೆ ಹೊತ್ಕೊಂಡಿರೋ ತೀರ್ಥ ಸ್ನಾನ ಮಾಡ್ತಾ ಇರೋದು. ಎಸ್ ಕೆಲಸ 100% ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಯಾಕೆಂದರೆ ನಾವು ಎಷ್ಟೋ ಟೆಂಪಲ್ಗೆ ಹೋಗಿದ್ವಿ, ಇಷ್ಟೊಂದು ಪರ್ಫೆಕ್ಟಾಗಿ ನಾವು ನೋಡಲಿಲ್ಲ. ಬರೀ 1 ತಿಂಗಳಲ್ಲಿ ನಮ್ಗೆ ಗೊತ್ತಾಗಿದೆ. ನಾವು ಬೆಂಗಳೂರಿಲ್ಲೇ ನಾಗರಬಾವಿ ಅವ್ರು ಬಂದು ಕಟ್ನ ಕಟ್ಟಿಸ್ಕೊಂಡು ಹೋದ್ವಿ. ಆಮೇಲೆ ಅವ್ರು ಹೇಳಿದ್ರು 9 ಪ್ರದೋಷಕ್ಕೆ ಬರಬೇಕು ಅಂತ. ನಮ್ಗೆ 5ನೇ ಪ್ರದೋಷಕ್ಕೇ ನನ್ನ ಮಗನ ಮದುವೆ ಸೆಟ್ ಆಯಿತು. ಆಮೇಲೆ ಈಗ ಇವತ್ತು 7ನೇ ಪ್ರದೋಷ ನಮ್ಮದು. ನನ್ನ ಮಗ ಬರೋಕ್ಕಾಗಿಲ್ಲ, ಕೆಲಸಕ್ಕೆ ಹೋಗಿದ್ದಾರೆ. ಜನವರಿ ಮುಗಿಯುತ್ತೆ. ಏನಕ್ಕೆ ಅಂದರೆ ನಿಮ್ಮ ಮಗ ಅವ್ರಿಗೆ ಏನಕ್ಕೆ ಮದುವೆ ಸೆಟ್ ಆಗ್ತಿರ್ಲಿಲ್ಲ ಅಂತ? 32 ವರ್ಷ ಆಗಿತ್ತು ನನ್ನ ಮಗನಿಗೆ, ಮದುವೆ ಸೆಟ್ ಆಗಿರಲಿಲ್ಲ. ಯೂಟ್ಯೂಬಲ್ಲಿ ನೋಡಿದ್ದೆ ನಾನು. ಬಂದು ಸನ್ನಿಧಿಗೆ ಬಂದು ಕಂಕಣ ಕಟ್ಟಿಸ್ಕೊಂಡ್ರೆ ಸೆಟ್ 9 ಪ್ರದೇಶಗಳಿಗೆ ಸೆಟ್ ಆಗಿದೆ ಅಂತ ಹೇಳಿದ್ವಿ. ನಮ್ಗೆ ಹಂಗೆ ಆಯಿತು. 5ನೇ ಪ್ರದೇಶಕ್ಕೇ ಸೆಟ್ ಆಗಿದೆ. ಎಲ್ಲೂ ಹೋಗಿರಲಿಲ್ಲ. ಮಾಮೂಲಿ ನಾವು ಮಂದೇವ್ರಿಗೆ ಹೋಗ್ತಿದ್ವಿ, ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಹೋಗಿರಲಿಲ್ಲ. ಇಲ್ಲಿ ಬಂದು ಯೂಟ್ಯೂಬಲ್ಲಿ ನೋಡಿ 1-2 ಸಾರಿ ಯೂಟ್ಯೂಬ್ ನೋಡಿದೆ. ಆಮೇಲೆ ಹುಡ್ಕೊಂಡು ಬಂದ್ವಿ. ಹುಡ್ಕೊಂಡು ಫಸ್ಟ್ ಟೈಮ್ ಬಂದು, ಆಮೇಲೆ ಸೆಕೆಂಡ್ ಟೈಮ್ ಬಂದು ಇಲ್ಲಿ ಬಂದಿದ್ವಿ. ಇಲ್ಲೇ ಕಂಕಣ ಕಟ್ಟಿಸ್ಕೊಂಡು ಹೋದ್ವಿ, ಕಂಕಣ ಕಟ್ಟಿಸ್ಕೊಂಡು ಹೋಗ್ತೀವಿ ಸರ್. ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಿ? ಒಳ್ಳೇದು. ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ಮಾಡ್ಬೋದು. ಇಲ್ಲಿ ಬಂದು ಕಂಕಣ ಕಟ್ಟಿಸ್ಕೊಂಡು ಹೋಗಿ ಮತ್ತೆ ಪ್ರತಿ ಪ್ರದೋಷಕ್ಕೂ ಬಂದು ತೀರ್ಥ ಸ್ನಾನ ಮಾಡಿ. ಎಲ್ಲರಿಗೂ ತಿಳಿದಂತೆ ಐತಿಹಾಸಿಕ ಸುಪ್ರಸಿದ್ಧ ಪುರಾಣ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನ ಸುಮಾರು 5,000 to 8,000 ವರ್ಷಗಳ ಇತಿಹಾಸ ಇರುವಂತಹ ಪುರಾಣೋಕ್ತವಾದಂಥ ಸನ್ನಿಧಾನ ಆಗಿರೋದ್ರಿಂದ ಇಲ್ಲಿ ಯಾರೇ ಭಕ್ತಾದಿಗಳು ಬಂದು ಭಗವಂತನಿಗೆ ಕೋರಿಕೆಯನ್ನು ಅಥವಾ ಸಂಕಲ್ಪಗಳನ್ನು ಮಾಡಿಕೊಳ್ತಾರೆ, ಅವರ ಎಲ್ಲ ಸಂಕಲ್ಪಗಳನ್ನು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಈಡೇರಿಸ್ಕೊಳ್ತಾ ಬಂದಿರೋವಂಥದ್ದು. ಭಕ್ತರಿಗೆ ಭರಪೂರಿತವಾಗಿ ಅಂದರೆ ಏನು ಅಂದ್ಕೊಂಡು ಸಹ ಶೀಘ್ರವಾಗಿ ಅನುಗ್ರಹ ಆಗುವಂಥದ್ದಾಗತ್ತೆ. ಮತ್ತು ಪ್ರತಿ ಪ್ರದೋಷ ತ್ರಯೋದಶಿಯಲ್ಲಿ ಇಲ್ಲಿ ತೀರ್ಥಸ್ನಾನ ಬಹಳ ವಿಶೇಷವಾಗಿರುವಂಥದ್ದು. ತೀರ್ಥಸ್ನಾನಕ್ಕೆ ಬಂದು ಭಕ್ತಾದಿಗಳು ತೀರ್ಥಸ್ನಾನ ಮಾಡ್ಕೊಳ್ಳೋದ್ರಿಂದ ಅವ್ರಿಗಿರ್ತಕ್ಕಂಥ ಅಷ್ಟದಾರಿದ್ರ್ಯಗಳು ನಾಶ ಆಗುವಂಥದ್ದು. ಹಾಗೆ ಮದುವೆಗೆ ಸಂಬಂಧಪಟ್ಟಂಥ ದೋಷಗಳೇನಾದರೂ ಇದ್ದರೆ ಅದು ನಿವಾರಣೆಯಾಗಿ ಶೀಘ್ರವಾಗಿ ಮದುವೆಯಾಗುವಂಥ ಭಾಗ್ಯ ಪ್ರಾಪ್ತಿಯಾಗುವಂಥದ್ದು. ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ ಅಂಥವ್ರು ಬಂದು ತೀರ್ಥಸ್ನಾನ ಮಾಡೋದ್ರಿಂದ ಉದ್ಯೋಗಾವಕಾಶಗಳು ಸಿಗುವಂಥದ್ದು. ದಾರಿದ್ರ್ಯ ಅನ್ನುವಂಥದ್ದು ತುಂಬ ಅತಿಯಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ತೀರ್ಥಸ್ನಾನ ಮಾಡೋದ್ರಿಂದ ದಾರಿದ್ರ್ಯ ನಾಶ ಆಗುವಂಥದ್ದು. ಹಾಗೆ ಸಂಪತ್ತು ಅನ್ನುವಂಥದ್ದು ಅನುಗ್ರಹ ಆಗುವಂಥದ್ದು, ವ್ಯಾಪಾರದಲ್ಲಿ ಲಾಭ ಆಗುವಂಥದ್ದು. ಹಾಗೆ ಸ್ವಾಮಿಗೆ ಅನ್ನಾಭಿಷೇಕ ಆಗುವಂಥದ್ದು ಬಹಳ ವಿಶೇಷ. ಆ ಅನ್ನಾಭಿಷೇಕದ ಪ್ರಸಾದವನ್ನು ಯಾರು ಮಕ್ಕಳಿಲ್ಲದಂಥ ದಂಪತಿಗಳು ಆ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅಂಥವರಿಗೆ ಸಂತಾನ ಭಾಗ್ಯ ಆಗುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗೆ ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12:30 ವರೆಗೂ ಸಹ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ವಿಶೇಷವಾಗಿರುತ್ತೆ. ಬೆಳಗ್ಗೆ 7:15 ಒಳಗಡೆ ಬಂದು ಅವರು ಸಾನ್ನಿಧ್ಯಕ್ಕೆ ಟೋಕನ್ ತೊಗೊಳ್ಬೇಕು. ಅದರಿಂದ ಅವ್ರಿಗೆ ಮುಂದಿನ ಭವಿಷ್ಯೋತ್ತರ, ಹಾಗೆ ಈಗ ಏನು ನಡೀತಾ ಇದೆ ಅಥವಾ ಯಾವ ಗ್ರಹಗತಿಗಳಿಂದ ಅವ್ರಿಗೆ ತೊಂದರೆಗಳಾಗ್ತಾ ಇದೆ ಆ ಗ್ರಹಗತಿಗಳ ನಿವಾರಣೆಗಾಗಿ ನಾಡಿ ಜ್ಯೋತಿಷ್ಯ ನೋಡಿ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಹಾಗೆ ಸೂಕ್ತವಾದಂಥ ಪರಿಹಾರಗಳನ್ನ ತಿಳಿಸುವಂಥದ್ದಾಗತ್ತೆ. ಹಾಗಾಗಿ ನಾಡಿ ಜ್ಯೋತಿಷ್ಯ ಕೇಳಕ್ಕೆ ಬರುವಂಥ ಭಕ್ತಾದಿಗಳು ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ 7:15 ಒಳಗಡೆ ಬಂದು ಟೋಕನ್ ತೊಗೊಳ್ಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಮತ್ತು ಹಾಗೆ ಸಾನ್ನಿಧ್ಯ ಬಹಳ ವಿಶೇಷವಾಗಿರೋದ್ರಿಂದ
ಶಿವಂ ಸರ್ವಾರ್ಥ ಅಂತ ಹೇಳ್ತಾರೆ. ಅಂದರೆ ಸರ್ವವೂ ಸಹ ಜಗತ್ತಿನಲ್ಲಿ ಶಿವನೇ ಅಂತ ಹೇಳಿ. ಅಂದರೆ ತ್ರಿಮೂರ್ತಿಗಳಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥವನು ಶಿವ. ಹಾಗಾಗಿ ಭಕ್ತಾದಿಗಳಿಗೆ ಶೀಘ್ರವಾಗಿ ಅನುಗ್ರಹ ಮಾಡ್ತಕ್ಕಂಥವನು.